ಪೆಟ್ರೋಲ್ ಶಾಕ್ ಎಫೆಕ್ಟ್ ಜೀವನ ಬಲು ದುಬಾರಿ. ಬೆಳಗಾವಿಯಲ್ಲಿ ಗ್ರಾಹಕರ ಜೇಬಿಗೆ ಬೀಳುತ್ತಿದೆ ಕತ್ತರಿ. ಅಡುಗೆ ಎಣ್ಣೆಯ ಬೆಲೆ ಕೂಡ ಹೆಚ್ಚಳ. ಪೆಟ್ರೋಲ್ ಶಾಕ್ ಎಫೆಕ್ಟ್ ಜೀವನ ಬಲು ದುಬಾರಿ. ಬೆಳಗಾವಿಯಲ್ಲಿ ಗ್ರಾಹಕರ ಜೇಬಿಗೆ ಬೀಳುತ್ತಿದೆ ಕತ್ತರಿ. ಅಡುಗೆ ಎಣ್ಣೆಯ ಬೆಲೆ 150ರಿಂದ 170 ರೂಪಾಯಿಗೆ ಜಂಪ್ ಆಗಿದೆ. ಶೇಂಗಾ ಬೀಜದ ಬೆಲೆ ಕೆಜಿಗೆ 110ರಿಂದ 136 ರೂಪಾಯಿ. ತೊಗರಿ, ಉದ್ದು, ಹೆಸರು, ಕಡಲೆ ಎಲ್ಲಾ ಬೆಳೆಗಳ ಬೆಲೆ ಜಂಪು. ಹಿಂಗಪ್ಪ ಜೀವನ ಮಾಡೋದು ತಲೆ ಮೇಲೆ ಕೈ ಹೊತ್ತ ಜನ. ದುಬಾರಿ ದುನಿಯಾ. ಈ ದುಬಾರಿ ದುನಿಯಾದಲ್ಲಿ ಜೀವನ ಹೇಗೆ ನಡೆಸೋದು ಅಂತ. ಪೆಟ್ರೋಲ್ ಇಂಧನ ಬೆಲೆ ಏರಿಕೆ ಹೆಚ್ಚಾದಂತೆ ಇತ್ತ ಅಡುಗೆ ಎಣ್ಣೆಯ ಬೆಲೆ ಕೂಡ, ಕಚ್ಚಾ ತೈಲ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆ ಅಡುಗೆ ಎಣ್ಣೆಯ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. 110ರಿಂದ 136 1 kg ಶೇಂಗಾಗೆ 110 ರೂಪಾಯಿ ಇತ್ತು, ಈಗ 136 ರೂಪಾಯಿ. ಇಂಥ ದುಬಾರಿ ದುನಿಯಾ, ಇದರಲ್ಲಿ ಜೀವನ ಹೆಂಗೆ ಮಾಡೋದು ಅಂತ ಜನ. ಪರಿಣಾಮವಾಗಿ ಇದೀಗ ಸಾರ್ವಜನಿಕರಿಗೆ ಬಿಸಿ ಸಹ ತಟ್ಟಿರುವಂಥದ್ದು. ಈ ಒಂದು ಹಿನ್ನೆಲೆ ಅಂತಂದರೆ ಏನು ದಿನಸಿ ವಸ್ತುಗಳ ಪದಾರ್ಥಗಳ ಬೆಲೆ ಏನಕ್ಕೆ ಗಗನಕ್ಕೆ ಇರುವಂಥದ್ದು ಸಾವು ಸಹ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಾನಿದೀಗ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿರುವಂಥ ಒಂದು ಕಿರಾಣಾ ಸ್ಟೋರ್ದಲ್ಲಿದ್ದೀನಿ. ಈ ಒಂದು ಹಿನ್ನೆಲೆ ಅಂತಂದರೆ ಸಾರಿಗೆ ವೆಚ್ಚಗಳು ಸಹ ಸಾಕಷ್ಟು ರೀತಿ ಆಗ್ತಾ ಇರುವಂಥದ್ದು. ದಿಢೀರಾಗಿ 3 ರೂಪಾಯಿಗಳ ಕಾಲ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಕೆಯಾಗಿದೆ. ಇದರಿಂದಾಗಿ ಪದಾರ್ಥಗಳ ಬೆಲೆ ಸಹ ಏರಿಕೆಯಾಗಿರುವಂಥದ್ದು. ಗಾಣದ ಎಣ್ಣೆ ಸೇರಿದಂತೆ ದಿನಸಿ ಪದಾರ್ಥಗಳಾಗಿರುವಂಥ ಅಲಸಂದಿ ಕಾಳು, ತೊಗರಿ ಬೇಳೆ, ಹೆಸರು ಕಾಳು ಸೇರಿದಂತೆ ಇವುಗಳ ಬೆಲೆ ಸಹ ಗಗನಕ್ಕೆ ಏರಿರುವಂಥದ್ದು. ಇದರ ಜೊತೆಗೆ ಏನಂತಂದರೆ ದಾಲ್ಚಿನ್ನಿ ಆಗಿರ್ಬೋದು, ಮಸಾಲೆ ಪದಾರ್ಥಗಳು ಸಹ ಇದರಿಂದ ಏರಿಕೆ ಸಹ ಆಗಿರುವಂಥದ್ದು. ದಾಲ್ಚಿನ್ನಿ ಮತ್ತು ಏನು ಮೆಣಸಿನಕಾಳು, ಲವಂಗ ಸೇರಿದಂತೆ ಮಸಾಲೆ ಪದಾರ್ಥಗಳ ದರವೂ ಸಹ ಹೆಚ್ಚಾಗಿರುವಂಥದ್ದು. ಇದೇ ಒಂದು ಹಿನ್ನೆಲೆ ಅಂತಂದರೆ ಸಾರ್ವಜನಿಕರಿಗೆ ಜೇಬಿಗೆ ಕೆತ್ತರೆ ಬಿದ್ದದಂತಲೇ ಹೇಳ್ಬೋದು. ನರೇಂದ್ರ ಮೋದಿ ಅವರು ಸಿಕಂದರಾಬಾದ್ನಲ್ಲಿ ಏನೊಂದು ಕರೆ ನೀಡುತ್ತಾರೆ, ಯಾರೂ ಸಹ ಏನಂತಂದರೆ ವೈಯಕ್ತಿಕವಾಗಿ ವಾಹನಗಳನ್ನು ಬಳಕೆ ಮಾಡಬೇಡಿ, ಆದಷ್ಟು ಏನಂತಂದರೆ ಸಾರ್ವಜನಿಕವಾಗಿರುವಂಥ ವಾಹನಗಳನ್ನ ಬಳಕೆ ಮಾಡಿ ಅಂತ ಹೇಳಿದ್ರು. ಅದಾದ ಬೆನ್ನಲ್ಲೇ ಅಂತಂದರೆ ಈಗ 2ರಿಂದ 3 ರೂಪಾಯಿ ಏನು ಪೆಟ್ರೋಲ್ ದರ ಸಹ ಏರಿಕೆ ಆಗಿರುವಂಥದ್ದು. ಇದೇ ಒಂದು ವಿಷಯದ ಕುರಿತು ಮಾತಾಡೋಕ್ಕೆ ನನ್ನ ಜೊತೆ ಏನು ಕಿರಾಣಿ ಸ್ಟೋರ್ ಮಾಲಕರಿದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರೇಟ್ ಜಂಪ್ ಆಗ್ತಾ ಇದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಂತ? ರೇಟ್ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಹೆಚ್ಚಾಗೋಣ ಜರ ಪೆಟ್ಟು ಕೊಡಕತ್ತೈತೆ ರೀ. ಪೆಟ್ರೋಲ್ ಡೀಸೆಲ್ ಹೆಚ್ಚಾತಂದ್ರೆ ಟ್ರಾನ್ಸ್ಪೋರ್ಟ್ ಹೆಚ್ಚಾಗೋದು ಅವಶ್ಯ ಹಂಗೈತ್ರಿ ಅದ. ಮತ್ತು 30 ರೂಪಾಯಿ ತೊಗೋ ಜಾಗದಾಗ ಈಗ ಅವರು 40 ರೂಪಾಯಿ ತೊಗೊಳತ್ತಾರೆ ಬಾಡಿಗೆ. ಅದನ್ನೂ ನಾವು ಇದ್ರ ಬ್ಯಾಳೆ ಕಾಳು ಮೇಲೆ ತೆಗಿಬೇಕಾ, ಲವಂಗ ದಾಲ್ಚಿನ್ನಿ ಮೇಲೆ ತೆಗಿಬೇಕಾ. ಸ್ವಲ್ಪ ಕೊಬ್ಬರಿ ಇದ್ದಿದ್ದು ನೋಡಿರಿ 150 ರೂಪಾಯಿ ಇತ್ತು, 450 ರೂಪಾಯಿ ಆಗೈತಿ. ಪ್ಲಾಸ್ಟಿಕ್ 150 ರೂಪಾಯಿ ಇದ್ದಿದ್ದು 250 ರೂಪಾಯಿ ಆಗೈತಿ. ಹಿಂಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಆಗಕತ್ತವ. ಮೇನ್ ಟ್ರಾನ್ಸ್ಪೋರ್ಟ್ದಿಂದ ರೇಟ್ ಜಾಸ್ತಿ ಆಗಿದೆ ಸರ್. ಪ್ರಮುಖವಾಗಿ ಅಂತಂದರೆ ಇದರಿಂದಾಗಿ ವ್ಯಾಪಾರ ಯಾವ ಥರ ನಡೀತಾ ಇದೆ ಅಂತ ಈಗ 2 ದಿನಗಳಿಂದ? ಹೌದ್ರಿ. ಮತ್ತು ಕಿಲೋ ಜಾಗದಾಗ ಪಾವು ಕಿಲೋ, ಅರ್ಧ ಕಿಲೋ ಒಯ್ದಾರೆ ಅಂದ್ರೆ ನಮ್ದು ಹೊತ್ತು ನೋಡಿರಿ. 1 ಕಿಲೋ ಒಯ್ತಿದ್ದಾರೆ ಜನ. ಈಗ ಪಾವು ಕಿಲೋ ಒಯ್ಯಾಕತ್ತಾರೆ. ಕಿಲೋ ಜಾಗದಾಗ ಪಾವು ಕಿಲೋ ಒಯ್ತಾರೆ, ಪಾವು ಕಿಲೋ ಜಾಗದಾಗ ಅರ್ಧ ಪಾವು ಕಿಲೋ ಒಯ್ತಾರೆ. ಸ್ವಲ್ಪ ಒಂದು 10-20% ಜರ ಕಮ್ಮಿ ಆಕತ್ರಿ ಸರ್. ಈಗ ಏನಂತಂದರೆ ಈ ಹಿಂದೆನೂ ಸಹ ಸಾಕಷ್ಟು ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿತ್ತು. ಅದಾದ ಬಳಿಕ ಬೆಲೆಗಳು ಏರಿಕೆ ಆಗಿದೆ. ಈಗೂ ಸಹ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ. ಇದರಿಂದಾಗಿ ಮತ್ತೆ ಏನಾದರೂ ದರಗಳು ಹೆಚ್ಚಾಗ್ತಾವಂತ? ಆಗೋರಿ ಸರ್, ಆಗೋರಿ. ಹೆಚ್ಚಾಗೋದಂತೂ ಆಬ್ವಿಯಸ್ಲಿ ಆಗೋದು ರೀ. ಈಗ 150 ಇದ್ದಿದ್ದು 170 ಆಗೈತೆ ರೀ. 180 ಆಗ್ಬೋದು ರೀ. ಏನು ಹೇಳಕ್ಕೆ ಬರೋದಿಲ್ಲ ಸರ್. ರೇಟ್ ಮಾತ್ರ ಒಂದು ಸ್ವಲ್ಪ ಹೆಚ್ಚಾಗ. ಒಮ್ಮೆ 10-20 ಹತ್ತು ಹೆಚ್ಚು ಮಾಡಂಗಿಲ್ಲ ರೀ. 1 ರೂಪಾಯಿ 2 ರೂಪಾಯಿ ಹೆಚ್ಚು ಮಾಡ್ಕೊತ ಒಂದೊಂದು 20 ರೂಪಾಯಿ ತನಕ ಹೆಚ್ಚು ಮಾಡ್ತಾರೆ. ಒಮ್ಮೆ ಹೆಚ್ಚಾತಂದ್ರೆ ಯಾರೂ ಬರಂಗಿಲ್ಲ ರೀ ಮಾರ್ಕೆಟ್ದಾಗ. 1 ರೂಪಾಯಿ 2 ರೂಪಾಯಿ ಹೆಚ್ಚು ಮಾಡ್ಕೊತ ಅವ್ರು ಅಷ್ಟು ತನಕ ಹೆಚ್ಚು ಮಾಡ್ತಾರೆ. ಓಕೆ, ಇದಿಷ್ಟು ಏನಂತಂದರೆ ಇಲ್ಲಿ ಕಿರಾಣಾ ಸ್ಟೋರ್ ಮಾಲಕರ ಮಾತಾಗಿತ್ತು. ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದನೇ ಏನು ಈಗ ಬೆಲೆಗಳ ಏರಿಕೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಗ್ರಾಹಕರು ಸಹ ನಮ್ಮಲ್ಲಿ ಕೊಂಡುಕೊಳ್ಳುವಂಥ ಸಂಖ್ಯೆ ಕಡಿಮೆ ಆಗಿದೆ. 1 ಕಿಲೋ ಕೊಂಡುಕೊಳ್ಳುವಂಥ ಜಾಗದಲ್ಲಿ 250 ಗ್ರಾಮನ್ನು ಕೊಂಡುಕೊಳ್ತಿದ್ದಾರೆ ಅಂಥೇಳಿ ಅವರು ಆತಂಕವನ್ನು ಸಹ ವ್ಯಕ್ತಪಡಿಸಿರುವಂಥದ್ದು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪ್ರಶಾಂತ್ ಸತ್ಯ, ಅಶ್ವವೇಗ ನ್ಯೂಸ್, ಬೆಳಗಾವಿ.